ನಮ್ಮನ್ನ ನೋಡಕ್ಕೆ ಪೊಲೀಸ್ ಅವರೇ ಬಂದ್ಬಿಟ್ಟಿದ್ರು. ಯಾಕೇನಂತ ಗೊತ್ತಾಗ್ಬೇಕಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇವತ್ತು ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ಕಾಲೇಜ್ಗೆ ನಾವೆಲ್ಲ ಹೇಗೆ ಬರೀತಿದ್ದಂಗೆನೆ ಸ್ವಲ್ಪ ಫಂಕ್ಷನ್ ಇದೆ ಬನ್ನಿ ಅಂತ ನಮ್ಮನ್ನೆಲ್ಲರೂ ಕರ್ಕೊಂಡು ಹೋದ್ರು. ಏನಪ್ಪಾ ಅಂತ ನೋಡಕ್ ಹೋದ್ರೆ ಪೊಲೀಸರು ಇದ್ರು. ನಮಗೆಲ್ಲ ಭಯ ಆಗೋಯ್ತು, ಯಾಕೆ ಪೊಲೀಸರು ಬಂದಾರೆ ಅಂತ. ಆಮೇಲೆ ಗೊತ್ತಾಯ್ತು ಇದೇನು ಎಲ್ಲ ಬರೀ ಡ್ರಗ್ ಅವೇರ್ನೆಸ್ ಪ್ರೋಗ್ರಾಮಿಗೆ ಕರ್ತಿದ್ದಾರೆ ಅಂತ. ಆಕ್ಚುಲಿ ಈಗ ರೀಸೆಂಟಲ್ಲಿ ನಮ್ಮ ಮೈಸೂರಲ್ಲೆಲ್ಲ ಅದು ಇದು ಸುದ್ದಿ ಆಗ್ತಿತ್ತಲ್ವಾ, ಅದ್ರ ರಿಲೇಟೆಡ್ ಇನ್ಫಾರ್ಮೇಷನ್ ಎಲ್ಲ ನಮಗೆ ಕೊಟ್ಟರು. ನಾವು ಕೂಡ ಕೇಳಿಸ್ಕೊಂಡು ನೆಕ್ಸ್ಟ್ ಕ್ಲಾಸಸ್ನ ಅಟೆಂಡ್ ಮಾಡಕ್ಕೆ ಹೋದು. ಅದಾದಮೇಲೆ ನಾನು ನೆಕ್ಸ್ಟ್ ಡೇ ಮಿನಿ ವ್ಲಾಗಿಗೆ ಹೋಗ್ತೀನಿ. ಬಿಕಾಸ್ ನಾನು 2 ದಿನದ್ದು ಇಲ್ಲೇ ಮರ್ಜ್ ಮಾಡಿದ್ದೀನಿ. ತುಂಬ ದಿನ ಆಯಿತು ನಾನು ವ್ಲಾಗ್ ಮಾಡೋಕ್ಕೆ ಸ್ಟಾಪ್ ಮಾಡಿಬಿಟ್ಟಿದ್ದೆ. ಈಗ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ ಬಿಕಾಸ್ ನಾನು NCC ಕ್ಲಾಸ್ ಎಲ್ಲನೂ ಒಟ್ಟೊಟ್ಟಿಗೆ ಮ್ಯಾನೇಜ್ ಮಾಡಬೇಕಿತ್ತು ಅಂತ ಮಾಡೋಕ್ಕಾಗಲಿಲ್ಲ. ಓಕೆ, ಇನ್ನು ನೆಕ್ಸ್ಟ್ ಮಿನಿ ವ್ಲಾಗ್ ಬಂದುಬಿಟ್ಟು ನಮ್ಮ ಸೀನಿಯರ್ಸ್ದು ಲಾಸ್ಟ್ ಅಫಿಷಿಯಲಿ ಪರೇಡ್ ಆಗಿತ್ತು. ಸೊ ಅದಕ್ಕೆ ನಾವು ಅವ್ರ ಜೊತೆ ನಿಂತ್ಕೊಂಡು ಸ್ವಲ್ಪ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಸ್ವಲ್ಪ ಮೆಮೊರೀಸ್ನ ಶೇರ್ ಮಾಡ್ತಿದ್ರು. ಅವರಂತೂ ನಮಗೆ ತುಂಬ ಮೆಮೊರೀಸ್ ಕ್ರಿಯೇಟ್ ಮಾಡಿದ್ರು, ನಮ್ಗೆ ಅವೆಲ್ಲನೂ ತೋರಿಸಿದ್ರು. ನಮಗಂತೂ ತುಂಬ ಖುಷಿ ಆಯಿತು. ಹಾಗೆ ಇನ್ನೂ ಸ್ವಲ್ಪ ಮೋಟಿವೇಟ್ ಜಾಸ್ತಿ ಆಯಿತು. ನಾವು ನಮ್ಮ ಸೀನಿಯರ್ಸ್ ಜೊತೆ ಕಳೆದಂಥ ಲಾಸ್ಟ್ ಪರೇಡು ವಿಡಿಯೋ ನಾನು ಆಲ್ರೆಡಿ ನನ್ನ ಅಕೌಂಟಲ್ಲಿ ಪೋಸ್ಟ್ ಮಾಡಿದ್ದೀನಿ. ಯಾರಿನ್ನೂ ನೋಡಿಲ್ಲ ಬೇಗ ಹೋಗಿ ನೋಡಿ. ಅದಾದ್ಮೇಲೆ ನಾನು ಮನೆಗೆ ಬಂದೆ. ಆಕ್ಚುಲಿ ಹೇಳ್ಬೇಕಂದ್ರೆ ಯಾಕೆ ವಿಂಡೋ ತೋರಿಸ್ತೀನಿ ಅಂತ ಅಂದ್ರೆ, ಇಷ್ಟು ದಿನ ನಾನು ಈ ವಿಂಡೋನ ಕ್ಲೋಸ್ ಮಾಡಿದ್ದೆ. ನನ್ನ ರೂಮ್ಗೆ ಇದ್ದಿದ್ದು ಒಂದೇ ವೆಂಟಿಲೇಷನು, ಇದನ್ನು ಕ್ಲೋಸ್ ಮಾಡಿ ಕೂತ್ಕೊಂಡ್ಬಿಟ್ಟಿದ್ದೆ. ಈಗೆಲ್ಲ ಕ್ಲೀನ್ ಮಾಡಿ ಓಪನ್ ಮಾಡಿದೆ. ಎಷ್ಟು ಖುಷಿ ಆಗ್ತಿತ್ತು ಅಂದ್ರೆ ಫ್ರೆಶ್ ಗಾಳಿ ಜೊತೆ ಓದ್ಕೊಳ್ಳೋಕ್ಕೆ ತುಂಬ ಮೋಟಿವೇಟ್ ಆಗ್ತಿತ್ತು. ಇಷ್ಟೇ ಇವತ್ತಿಗೆ, ನಾಳೆ ಮತ್ತೆ ಸಿಗ್ತೀನಿ. ಟಾಟಾ ಬಾಬಾ. ಹೀಗೆ ಸಪೋರ್ಟ್ ಮಾಡ್ತಾರೆ ನನ್ನ.